ನಮಸ್ತೆ ವೀಕ್ಷಕರೇ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಸಿಂಹ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಸಿಂಹ ರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು, ನಾಯಕತ್ವದ ಗುಣವುಳ್ಳವರು, ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ. ಅವರ ಮಾತು ತೂಕದ ನಿರ್ಧಾರ ಗಟ್ಟಿಯಾದದ್ದು. ಈ ಅಕ್ಟೋಬರ್ ತಿಂಗಳು ಇಂತಹ ಸಿಂಹರಾಶಿಯವರಿಗೆ ಏನೆಲ್ಲ ಶುಭ ಇದೆ, ಏನೆಲ್ಲ ಅಶುಭ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಉದ್ಯೋಗ, ಆರ್ಥಿಕತೆ, ಪ್ರೀತಿ, ದಾಂಪತ್ಯ, ಆರೋಗ್ಯ, ಕುಟುಂಬ, ವಿದ್ಯಾರ್ಥಿ ಜೀವನ, ಧಾರ್ಮಿಕ ಫಲ ಎಲ್ಲವನ್ನ ಈ ವಿಡಿಯೋದಲ್ಲಿ ನಾವು ವಿವರಿಸ್ತಾ ಹೋಗ್ತೀವಿ. ಕೊನೆಯಲ್ಲಿ ವಿಶೇಷ ಸಲಹೆಗಳನ್ನು ಕೂಡ ನೀಡ್ತೇವೆ. ಸೊ ಅಕ್ಟೋಬರ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಒಂದು ಸಾಮಾನ್ಯ ಫಲ ಏನಪ್ಪ ಅಂತ ಹೇಳಿದರೆ, ಅಕ್ಟೋಬರ್ ತಿಂಗಳು ಹೊಸ ಶಕ್ತಿ, ಹೊಸ ಆಶಾವಾದ ತುಂಬಿರುವ ಸಮಯ ಅಂತಲೇ ಹೇಳ್ಬೋದು. ಈ ತಿಂಗಳು ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಧೈರ್ಯ ಸ್ಪಷ್ಟವಾಗಿ ಕಾಣ್ತದೆ. ಆತ್ಮವಿಶ್ವಾಸ ಹೆಚ್ಚಾದರೂ ಅತಿಯಾದ ಹಠ ಕೆಲವೊಮ್ಮೆ ಸಮಸ್ಯೆಯನ್ನು ತರಬಹುದು. ಹೊಸ ಪರಿಚಯಗಳು, ಹೊಸ ಸಂಬಂಧಗಳು ಕೂಡ ಬೆಳೆಯುತ್ತವೆ. ಈ ತಿಂಗಳಲ್ಲಿ ಧೈರ್ಯ ಮತ್ತು ಸಹನೆ ಎರಡನ್ನೂ ಕೂಡ ನೀವು ಪಾಲಿಸಿದರೆ, ಅದರಲ್ಲಿ ಯಶಸ್ಸು ಎಂಬ ನಿಯಮ ಪಾಲಿಸಿದರೆ ಅತಿ ಹೆಚ್ಚು ಲಾಭ ನಿಮಗೆ ಸಿಗ್ತದೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬರುವುದಾದರೆ, ಉದ್ಯೋಗದಲ್ಲಿರುವವರಿಗೆ ಹಿರಿಯರಿಂದ ಮೆಚ್ಚುಗೆಯನ್ನು ಪಡಿತೀರಾ. ಸಹೋದ್ಯೋಗಿಗಳಿಂದ ಸಹಕಾರ ನಿಮಗೆ ಸಿಗ್ತದೆ. ಹೊಸ ಹೊಸ ಪ್ರಾಜೆಕ್ಟ್ಗಳು ಕೂಡ ಆರಂಭವಾಗ್ತದೆ. ಅಧಿಕಾರಿಗಳಿಗೆ ನಿಮ್ಮ ಮಾತು ಗೌರವಾನ್ವಿತವಾಗ್ತದೆ. ಆದರೆ ಕೋಪ ಮತ್ತು ಅಹಂಕಾರ ತೋರಿಸಿದರೆ ಸಂಬಂಧ ಹಾಳಾಗಬಹುದು. ಉದ್ಯೋಗ ಬದಲಾವಣೆ ಬಯಸುವವರಿಗೆ ಅಕ್ಟೋಬರ್ 2ನೇ ಅರ್ಧ ಅನುಕೂಲವಾಗಿದೆ. ಸ್ವಂತ ವ್ಯಾಪಾರ ಮಾಡುತ್ತಾ ಇರುವಂತಹವರಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಳ ಆಗ್ತದೆ. ಆದಾಯದಲ್ಲಿ ಏರಿಕೆ ಆಗ್ತದೆ. ವಿದೇಶಿ ಸಂಪರ್ಕಗಳಿಂದ ನಿಮಗೆ ಲಾಭ ಸಿಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳುವುದಾದರೆ, ಆದಾಯದಲ್ಲಿ ಏರಿಕೆ ಕಂಡರೂ ವೆಚ್ಚಗಳು ಕೂಡ ಹೆಚ್ಚಾಗ್ತದೆ. ಆಸ್ತಿ, ಭೂಮಿ, ವಾಹನ ಸಂಬಂಧಿತ ನಿರ್ಧಾರಗಳಿಗೆ ಇದು ಸೂಕ್ತ ಸಮಯ. ಸಾಲ ವಾಪಸ್ಸು ಸಿಗುವ ಸಾಧ್ಯತೆ ಇದ್ದಿದೆ ಅಂತಲೇ ಹೇಳ್ಬೋದು. ಹೂಡಿಕೆ ಮಾಡುವ ಮೊದಲು ಹಿರಿಯರಿಂದ ಸಲಹೆ ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಪ್ರೀತಿ ಮತ್ತು ದಾಂಪತ್ಯ ಜೀವನಕ್ಕೆ ಬರುವುದಾದರೆ, ಪ್ರೀತಿಯಲ್ಲಿ ಇರುವವರಿಗೆ ಹಳೆಯ ಗೊಂದಲ ಪರಿಹಾರ ಸಿಗ್ತದೆ. ಹೊಸ ಸಂಬಂಧಗಳು ಶುರುವಾಗುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ, ಒಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ನೀವು ಹೊಂದಿರ್ತೀರಾ. ಕೆಲವರಿಗೆ ಮದುವೆ ಸಂಬಂಧಿತ ಚರ್ಚೆಗಳು ಕೂಡ ನಡೆಯಬಹುದು. ಪ್ರೀತಿಯಲ್ಲಿ ಮಾತಿನ ಮಧುರತೆ, ವಿಶ್ವಾಸ ಮುಖ್ಯ. ಇನ್ನು ಆರೋಗ್ಯ ಸಮಸ್ಯೆಗಳೇ ನೋಡುವುದಾದರೆ, ಹೊಟ್ಟೆಗೆ ಸಂಬಂಧಿಸಿದಂತೆ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗ್ತದೆ. ಕಣ್ಣು, ತಲೆನೋವು ತೊಂದರೆ ಕೂಡ ಕೊಡಬಹುದು. ವ್ಯಾಯಾಮ, ಪ್ರಾಣಾಯಾಮ ನಿಯಮಿತವಾಗಿ ಮಾಡಬೇಕಾಗ್ತದೆ. ಮಾನಸಿಕ ಒತ್ತಡ ತಪ್ಪಿಸ್ಕೊಳ್ಬೇಕಾಗ್ತದೆ ನೀವು. ಇನ್ನು ಕುಟುಂಬ ಮತ್ತು ಸಾಮಾಜಿಕ ಜೀವನಕ್ಕೆ ಬರುವುದಾದರೆ, ಮನೆಯಲ್ಲಿನ ಶಾಂತಿ, ಸಮಾಧಾನ ಹೆಚ್ಚಾಗ್ತದೆ. ಹಿರಿಯರಿಂದ ಆಶೀರ್ವಾದ ದೊರೆತದೆ. ಮಕ್ಕಳ ಸಾಧನೆ ನಿಮಗೆ ಸಂತೋಷವನ್ನು ನೀಡುತ್ತದೆ. ಬಂಧು ಬಳಗದಲ್ಲಿ ಉತ್ಸಾಹ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ತೀರಾ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವುದಾದರೆ, ಅಧ್ಯಯನದಲ್ಲಿ ಏಕಾಗ್ರತೆ ನಿಮಗೆ ಹೆಚ್ಚಾಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆ ಸಾಧ್ಯ ಅಂತಲೇ ಹೇಳಬಹುದು. ಗುರುಗಳ ಮಾರ್ಗದರ್ಶನ ಅನುಸರಿಸಿದರೆ ಉತ್ತಮ ಫಲಿತಾಂಶವನ್ನು ನೀವು ಕಾಣ್ತೀರಾ. ಇನ್ನು ಆಧ್ಯಾತ್ಮಿಕ ಧಾರ್ಮಿಕ ಫಲ ಬಗ್ಗೆ ನೋಡುವುದಾದರೆ, ಸೂರ್ಯನ ಆರಾಧನೆ ಅತ್ಯಂತ ಫಲಪ್ರದ. ಭಾನುವಾರ ಸೂರ್ಯನಿಗೆ ಜಲ ಅರ್ಪಿಸಬೇಕು. ಹನುಮಾನ್ ಸ್ತೋತ್ರ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆಯನ್ನು ಮಾಡಬೇಕು. ನಿಮಗೆ ದಾನ ಧರ್ಮದಿಂದ ಮನಶಾಂತಿ ಸಿಗ್ತದೆ. ಇನ್ನು ಇವರಿಗೆ ವಿಶೇಷ ಸಲಹೆಗಳು ಹೇಳುವುದಾದರೆ, ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ನಿಮಗೆ ಶುಭ ಅಂತಲೇ ಹೇಳ್ಬೋದು. ಬಡವರಿಗೆ ಅನ್ನ, ಬಟ್ಟೆ ದಾನವನ್ನು ಮಾಡಿರಿ. ಮಾತಿನಲ್ಲಿ ಮಧುರತೆಯನ್ನು ಕಾಪಾಡಿ. ತಾಳ್ಮೆ ಮತ್ತು ಧೈರ್ಯವನ್ನು ಸಮನ್ವಯವಾಗಿ ಬಳಸಿದರೆ ಯಶಸ್ಸು ನಿಮಗೆ ಖಚಿತ ಅಂತಲೇ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಹೇಳುವುದಾದರೆ, ಅಕ್ಟೋಬರ್ ತಿಂಗಳು ಧೈರ್ಯ, ಆತ್ಮವಿಶ್ವಾಸ, ಯಶಸ್ಸು ತರುವ ಕಾಲ ಆಗ್ತದೆ. ಕೆಲಸದಲ್ಲಿ ಪ್ರಗತಿ, ಪ್ರೀತಿಯಲ್ಲಿ ಗಾಢತೆ, ಕುಟುಂಬದಲ್ಲಿ ಸಂತೋಷ, ಆರ್ಥಿಕತೆಯಲ್ಲಿ ಸ್ಥಿರತೆ ಇವೆಲ್ಲವೂ ನಿಮ್ಮ ಪಾಲಿನ ಮುಖ್ಯ ಫಲ ಅಂತಲೇ ಹೇಳ್ಬೋದು. ಕೋಪ, ಹಠ, ಅಹಂಕಾರ ನಿಯಂತ್ರಿಸಿದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಚಿನ್ನದ ಅಕ್ಷರದಲ್ಲಿ ಬರೆಯುವಂತಹ ಸಮಯ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸಿಂಹ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ.